ಎಲ್ರಿಗೂ ನಮಸ್ಕಾರ. ಅನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಾಸಿಕ್ ಸಂಸ್ಥೆಯವರು ನಡೆಸಿರುವಂತಹ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಿಸಿದಂತೆ ಈ ವಾರ ತಾನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ರು. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಗಜಾಶ್ವರಥಗಳು ಎಂಬಲ್ಲಿರುವಂತಹ ಸಮಾಸ ಯಾವುದು? ಯಾವ ಸಮಾಸ ಕಂಡುಬರ್ತದೆ ಇಲ್ಲಿ ಅಂತಂದರೆ ದ್ವಿಗು ಸಮಾಸ, ತತ್ಪುರುಷ ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ. ಈ ಗಜಾಶ್ವರಥಗಳು ಎಂಬುದರಲ್ಲಿ ಯಾವ ಒಂದು ಸಮಾಸ ಕಂಡುಬರ್ತದೆ ಅಂತಂದರೆ ಆಯ್ಕೆ 3 ದ್ವಂದ್ವ ಸಮಾಸ ಕಂಡುಬರುತ್ತದೆ. ದ್ವಿಗು ಅಂದರೆ ನಿಮಗೆಲ್ಲ ಗೊತ್ತು, ಸಂಖ್ಯೆ ಕಂಡು ಬರುವಂಥದ್ದು. ಬಹುರ್ವಿಹಿ ಅಂತಂದರೆ ಒಂದು ವಿಶೇಷತೆಯನ್ನು ಹೇಳುವಂಥದ್ದು. ತತ್ಪುರುಷ ಅಂತಂದರೆ ನಾಮಪದಗಳಿಗೆ ನಾಮಪದ ಬಂದು ಸೇರುವಂತಹ ಸಮಾಸಗಳಿಗೆ ನಾವು ಅಂದರೆ ಅರ್ಥಪೂರ್ಣವಾಗಿರಬೇಕು, ಅಂಥದಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ದ್ವಂದ್ವಕ್ಕೆ ನಾವು ಗಜ, ಅಶ್ವ, ರಥಗಳು ಅಂತ ನಾವು ಇದನ್ನು ಬಿಡಿಸಿ ಅಶ್ವರಥಗಳು ಅಂತ ಹೇಳೋದನ್ನ ನಾವು ಬಿಡಿಸ್ಬರ್ದಾಗ ಗಜ, ಅಶ್ವ, ರಥಗಳು ಅಂತ ನಾವು ಬಿಡಿಸ್ಬರ್ತೀವಿ. ಇಂತಹ ಒಂದು ಪದಗಳು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಆಗಿರ್ತವೆ. ಓಕೆ, ಮುಂದಿನ ಪ್ರಶ್ನೆ, 4ನೆಯ 10ನೆಯವು ಡ್ಯಾಶ್ ಅಂದರೆ ಇದು ಯಾವ ಒಂದು ವಾಚಕ ಆಗಿರ್ತದೆ ಅಂತ? ಸಂಖ್ಯಾವಾಚಕ, ಪರಿಮಾಣವಾಚಕ, ಸಂಖ್ಯೆಯ ವಾಚಕ, ಪ್ರಕಾರವಾಚಕ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸಂಖ್ಯಾವಾಚಕ. 1, 2 ಅಂತ ಬಂದರೆ ಅದು ಸಂಖ್ಯಾವಾಚಕ ಆಗಿರ್ತದೆ. ಎಷ್ಟು, ಇಷ್ಟು ಅಂತ ಹೇಳ್ತೀವಲ್ಲ ಅದು ಪರಿಮಾಣವಾಚಕ ಇರ್ತದೆ. ಪ್ರಕಾರವಾಚಕಗಳು ಬೇರೆ ರೀತಿ ಉದಾಹರಣೆಗಳು ಕಂಡುಬರ್ತವೆ. ಮುಂದಿನ ಪ್ರಶ್ನೆ, ವರ್ಧಂತಿ ಇದರ ಸಮಾನಾರ್ಥಕ ಪದ ಏನು? ವರ್ಧಂತಿ ಅಂತಂದರೆ ಗಾಳಿ ಸುದ್ದಿನೋ, ಹಂತಿನೋ, ಹುಟ್ಟುಹಬ್ಬನ ಅಥವಾ ಕರಿದಂತನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಹಂಗಂದ್ರೆ ಹುಟ್ಟುಹಬ್ಬ ಅಂತ ಅರ್ಥವನ್ನು ತಿಳಿಸ್ಕೊಡ್ತದೆ. ಮಾಡು ಎಂಬ ಧಾತುವಿನ ಕ್ರಿಯಾಪದದ ವಿದ್ಯಾರ್ಥಕ ರೂಪ ಯಾವುದು? ಮಾಡನು, ಮಾಡೆನು, ಮಾಡಲಿ, ಮಾಡದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಅಂದರೆ ಮಾಡಲಿ. ಅಂದರೆ ವಿದ್ಯಾರ್ಥಕ ರೂಪ ಅಂತಂದರೆ ಆರ್ಡರ್ ಮಾಡುವಂಥದ್ದು. ಆರ್ಡರ್ ಮಾಡುವುದಕ್ಕೆ ನಾವು ವಿದ್ಯಾರ್ಥಕ ರೂಪ ಅಂತ ಹೇಳ್ತೀವಿ. ಮಾಡನು ಅಂತಂದ್ರೆ ಅದು ಸಂಭವನಾರ್ಥಕ ಆಗ್ತದೆ. ಮಾಡಲಿ ಎನ್ನುವುದು ವಿದ್ಯಾರ್ಥಕ ರೂಪ ಆಗಿರ್ತದೆ. 5ನೇ ಪ್ರಶ್ನೆ, ರಾಮನೇ ಇದನ್ನು ನೀನೇ ಹೇಳಬೇಕು. ಗೆರೆ ಎಳೆದಂತಹ ಪದದಲ್ಲಿರುವಂತಹ ಅವ್ಯಯ ಯಾವುದು? ರಾಮನೇ, ನೇ ಎನ್ನುವಂತ ಬಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಆನ್ಸರ್ ಬಂದ್ಬಿಟ್ಟು ಭಾವಸೂಚಕ ಅವ್ಯಯನೋ ಅಥವಾ ಕ್ರಿಯಾವಾಚಕ ಅವ್ಯಯನೋ ಅಥವಾ ಅವಧಾರಣಾರ್ಥಕ ಅವ್ಯಯನ ಅಥವಾ ಪ್ರಶ್ನಾರ್ಥಕ ಅವ್ಯಯನ. ರಾಮನೇ ಎನ್ನುವ ಪದಕ್ಕೆ ಯಾವ ಅವ್ಯಯ ಕಂಡುಬರ್ತದೆ ಅಂತಂದರೆ ಇಲ್ಲಿ ಆಯ್ಕೆ 3 ಅಂದರೆ ಅವಧಾರಣಾರ್ಥಕ ಅವ್ಯಯ ಆಗಿರ್ತದೆ ಇದು. ಮುಂದಿನ ಪ್ರಶ್ನೆ, ಬರೆ ಎಂಬ ಧಾತುವಿನ ಸಂಭವನಾರ್ಥಕ ಕ್ರಿಯಾಪದ ಯಾವುದು? ಬರೆಯನು, ಬರೆಯಲಿ, ಬರೆದೇನು, ಬರೆಯಿರಿ. ಈ ಒಂದು ಸಂಭವನಾರ್ಥಕ ಪದ ಬಂದ್ಬಿಟ್ಟು ಆಯ್ಕೆ 3 ಬರೆದೇನು ಎನ್ನುವ ಪದವು ಬರೆ ಎಂಬುದರ ಸಂಭವನಾರ್ಥಕ ಕ್ರಿಯಾಪದ ಆಗಿರ್ತದೆ. ಓಕೆ, ದೇವರೇ ನನಗೆ ಮಾರ್ಗ ತೋರಿಸು ಎಂಬ ವಾಕ್ಯದಲ್ಲಿ ದೇವರೇ ಡ್ಯಾಶ್ ವಿಭಕ್ತಿ ಪ್ರತ್ಯಯದಲ್ಲಿ ಕಂಡುಬರುತ್ತದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಅಥವಾ ಸಪ್ತಮಿನೋ ಅಥವಾ ಸಂಬೋಧನನ ಅಥವಾ ಷಷ್ಠಿನ. ಇಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯ ಕಂಡು ಬಂದಿದೆ ಅಂತಂದರೆ ಆಯ್ಕೆ 3 ಅಂದರೆ ಸಂಬೋಧನ. ಇಲ್ಲಿ ಏನು ಸೂಚಿಸಿದೆ ಅಂತಂದರೆ ಎ ಎನ್ನುವುದು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಆಗಿರ್ತದೆ. ಚತುರ್ಥಿ ಬಂದ್ಬಿಟ್ಟು ಗೆ ಎನ್ನುವ ಅರ್ಥವನ್ನು ನೀಡ್ತದೆ. ಸಪ್ತಮಿ ಬಂದ್ಬಿಟ್ಟು ಅಲ್ಲಿ ಎನ್ನುವುದನ್ನು ತೋರಿಸ್ತದೆ. ಹಾಗೆ ಷಷ್ಠಿ ಬಂದ್ಬಿಟ್ಟು ಹ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ 3 ಸಂಬೋಧನ. ಓಕೆ, ಮುಂದಿನ ಪ್ರಶ್ನೆ, ಆಕಾಶದಿಂದ ನಕ್ಷತ್ರವು ಬಿದ್ದಿತು ಎಂಬ ವಾಕ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಯಾವುದು? ಆಕಾಶದಿಂದ ನಕ್ಷತ್ರವು ಬಿದ್ದಿತ್ತು. ಇಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯ ಕಂಡು ಬಂದಿದೆ ಅಂತಂದರೆ ಪಂಚಮಿ. ಅಂದರೆ ಬಿದ್ದಿತ್ತು ಹೂವು ಒಂದು ಬಂದಿದೆ, ಹಾಗಾಗಿ ಪಂಚಮಿಯು ಈ ಒಂದು ವಿಭಕ್ತಿ ಪ್ರತ್ಯಯ ಆಗಿರ್ತದೆ. 9ನೇ ಪ್ರಶ್ನೆ, ಕೌರವನು ಪಾಂಡವರನ್ನ ದ್ವೇಷಿಸಿ ವಂಶವನ್ನೇ ಹಾಳು ಮಾಡಿದನು. ಇದು ಸಾಮಾನ್ಯ ವಾಕ್ಯನ ಅಥವಾ ಮಿಶ್ರ ವಾಕ್ಯನೋ ಅಥವಾ ಸಂಯೋಜಿತ ವಾಕ್ಯನೋ ಯಾವುದು ಅಲ್ಲ. ಇದು ಯಾವ ಒಂದು ವಾಕ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ಸಮ್ಮಿಶ್ರ ವಾಕ್ಯ.
ಅಂದರೆ ಕೌರವನು ಪಾಂಡವರನ್ನು ದ್ವೇಷಿಸಿ, ನೋಡಿ ಇಲ್ಲಿ ಕಾಮ ಕಂಡು ಬಂದಿದೆ, ಹಾಗಾಗಿ ಇದು ಸಮ್ಮಿಶ್ರವಾಗಿ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಸೂಚನೆ ನೀಡಿದ್ದಾರೆ. ಈ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ 3 ಭಾಗಗಳಾಗಿ ವಿಭಾಗಿಸಿ ಪ್ರತಿ ಭಾಗದ ಕೆಳಗೆ ಗೆರೆ ಎಳೆದು 1, 2, 3 ಎಂಬ ಸಂಕೇತವನ್ನು ನೀಡಿದೆ. ತಪ್ಪಿಲ್ಲ ಎಂಬ ಸಂಕೇತ ನೀಡಿದೆ. ತಪ್ಪಾಗಿರುವ ಭಾಗವನ್ನು ಗುರುತಿಸಬೇಕಾಗಿರ್ತದೆ. ನೋಡೋಣ ಈ ಪ್ರಶ್ನೆಗಳಿಗೆ. ಇಲ್ಲಿ ತಪ್ಪಾಗಿರುವಂತಹ ಭಾಗವನ್ನು ಗುರುತಿಸಿ ನಾವು ಆನ್ಸರ್ ಮಾಡಬೇಕಾಗಿದೆ. 10ನೇ ಪ್ರಶ್ನೆ ಬಂದ್ಬಿಟ್ಟು ಆಯ್ಕೆ 4 ಅಂದರೆ